ತಂದೆಯ ಜೊತೆಗೆ ಪ್ರಾಣಿಗಳನ್ನು ನೋಡಲು ಮೃಗಾಲಯಕ್ಕೆ ಹೋದನು. ಅಲ್ಲಿ ನೋಡು ಆನೆ. ಹೌದು ಪುಟ್ಟು, ಆನೆಗಳು ಭೂಮಿಯ ಮೇಲಿನ ದೊಡ್ಡ ಪ್ರಾಣಿಗಳು. ಅವು ತಮ್ಮ ಸೊಂಡಿಲನ್ನು ಊಟ ಮಾಡಲು, ನೀರು ಕುಡಿಯಲು ಬಳಸುತ್ತವೆ. ಈ ಪಟ್ಟೆ ಇರೋ ಪ್ರಾಣಿ ಯಾವುದು? ಅದು ಜೀಬ್ರಾ. ಅದರ ಪಟ್ಟೆಗಳು ಬೇರೆ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜಿರಾಫೆ ಕತ್ ನೋಡು, ಎಷ್ಟುದ್ದ ಇದೆ. ಎತ್ತರದ ಮರದ ಎಲೆಗಳನ್ನು ತಿನ್ನಲು ತಮ್ಮ ಉದ್ದನೆಯ ಕತ್ತನ್ನು ಬಳಸುತ್ತವೆ. ಪುಟ್ಟು ಓಡುತ್ತಿರುವ ನರಿಯನ್ನು ನೋಡುತ್ತಾ, ಅದ್ಯಾವುದು ಜೋರಾಗೋಡಿದ ಪ್ರಾಣಿ? ಅದು ನರಿ. ಅವು ತುಂಬಾ ಬುದ್ಧಿವಂತ ಪ್ರಾಣಿಗಳು. ಸಿಂಹ. ಅದ್ರ ಕತ್ತತ್ತ ಇಷ್ಟೊಂದು ಕೂದಲು ಯಾಕಿದೆ? ಅದರ ಕೂದಲು ಅದನ್ನ ರಕ್ಷಿಸುತ್ತದೆ. ಸಿಂಹಗಳು ಶಕ್ತಿಶಾಲಿ ಮತ್ತು ಗುಂಪುಗಳಲ್ಲಿ ವಸಿಸುತ್ತವೆ. ಮತ್ತೆ ಅಲ್ಲಿ ನೋಡು ಹುಲಿ. ಹುಲಿ ಶಕ್ತಿಶಾಲಿ ಪ್ರಾಣಿ. ಅದರ ಪಟ್ಟೆಗಳು ಅಡಗಿಕೊಳ್ಳಲು ಸಹಾಯ ಮಾಡುತ್ತದೆ. ವಾವ್, ಆ ದೊಡ್ಡ ಪ್ರಾಣಿ ನೋಡಪ್ಪ. ಅದು ಕಾಡೆಮ್ಮೆ ಪುಟ್ಟು. ಅದರ ದೊಡ್ಡ ಗೂನು ನೋಡು. ಅವು ಬಹಳ ಶಕ್ತಿಶಾಲಿ ಮತ್ತು ವೇಗವಾಗಿ ಓಡುತ್ತವೆ. ಅಲ್ಲಿ ನೋಡು ಪುಟ್ಟು, ಅವು ಜಿಂಕೆಗಳು. ಗಂಡಿಗೆ ಕೊಂಬುಗಳಿವೆ. ಅವು ವೇಗವಾಗಿ ಓಡಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳು. ಓ, ಎಷ್ಟು ದೊಡ್ಡ ಕರಡಿ. ಕರಡಿಗಳು ಬಲಶಾಲಿ ಮತ್ತು ಅವು ಎರಡು ಕಾಲಿನಲ್ಲೂ ಸಹ ನಿಲ್ಲುತ್ತವೆ. ನೀರಾನೆ ನೋಡು ಪುಟ್ಟು. ಅವು ತಂಪಾಗಿರಲು ನೀರಲ್ಲಿರುತ್ತೆ. ಆದ್ರೆ ಅದು ನೆಲದ ಮೇಲೆ ತುಂಬಾ ವೇಗವಾಗಿ ಓಡುತ್ತೆ. ದೊಡ್ಡ ಕೊಂಬಿರೋ ಪ್ರಾಣಿ ಯಾವುದು? ಅದು ಗೇಂಡಾಮೃಗ ಪುಟ್ಟು. ಅವುಗಳ ದಪ್ಪ ಚರ್ಮ ರಕ್ಷಾ ಕವಚದಂತಿದೆ ಮತ್ತು ಅವು ತಮ್ಮನ್ನು ರಕ್ಷಿಸಿಕೊಳ್ಳಲು ಕೊಂಬುಗಳನ್ನು ಬಳಸುತ್ತವೆ. ಈ ಮೊಸಳೆ ಯಾಕೆ ಅಲ್ಲಾಡ್ತಿಲ್ಲ? ಬೇಟೆಗಾಗ್ತಿದೆ. ಅದರ ಬಲವಾದ ದೌಡೆ ಅದನ್ನ ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಲ್ಲಿ ನೋಡು, ನಿನ್ ಫೇವ್ರೆಟ್ ಚಿರತೆ ಇದೆ. ಅವು ಅತ್ಯಂತ ವೇಗವಾಗಿ ಚಲಿಸುವ ಪ್ರಾಣಿಗಳು. ಪುಟ್ಟು ಅವನು ನೋಡಿದ ಪ್ರಾಣಿಗಳ ಬಗ್ಗೆ ಅವನ ಗೆಳೆಯರಿಗೆ ಹೇಳಲು ಖುಷಿಯಿಂದ ಮನೆಗೆ ಹೋದ. Hit like, share and subscribe.